ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸೆವೆನ್ ಉಪಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಸೀಸನ್ 12 ಆರಂಭವಾಗಿಬಿಟ್ಟಿದೆ. ಬಿಗ್ ಬಾಸ್ ಮನೆಯೊಳಗೆ ಯಾರ್ಯಾರೆಲ್ಲ ಕಂಟೆಸ್ಟೆಂಟ್ ಹೋಗಿದ್ದಾರೆ ಅವರ ಒಂದು ಗುಣಗಾನ ಮಾಡ್ಕೊತ ಹೋಗೋಣ. ಅದಕ್ಕೂ ಮುನ್ನೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಇನ್ನೇ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಟ್ ಪಾಟ್ ಡುಡುಮ್. 10 ತಾರೀಕೆ ಏನ್ರಿ ಇದು? ನಾವು ಓವರ್ ನೈಟ್ ಕುಂತ್ಕೊಂಡು ಅಲ್ಲಿ ಸರ್ಚ್ ಮಾಡಿ, ಇಲ್ಲಿ ಸರ್ಚ್ ಮಾಡಿ, ಅಲ್ಲಿ ಹೋಗಿ ಎಲ್ಲೆಲ್ಲೋ ರಿಸರ್ಚ್ ಮಾಡಿ ಕೇಸಿ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಕೇಸಿ ನಿಮಗೆ ಸುದ್ದಿಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತೀವಿ ಯೂಟ್ಯೂಬ್ ಮುಖಾಂತರ. ಇವ್ರು ನೋಡಿದರೆ ನಾವು ಎಕ್ಸ್ಪೆಕ್ಟ್ ಮಾಡಿದಿರ್ತಕ್ಕಂಥ ಸ್ಪರ್ಧೆಗಳನ್ನು ತಂದು ಒಳಗೆ ಹಾಕಿಬಿಡ್ತಾರೆ. ನಾವು ಇವರೇ ಬರ್ತಾರೆ ಅಂತ ಕೇಸಿ ಊಹೆ ಮಾಡಬಾರ್ದು, ಆ ಲೆವೆಲ್ಗೆ ತಂದಿಟ್ಟುಬಿಟ್ಟಿದ್ದಾರೆ ಬಿಗ್ ಬಾಸ್ ತಂಡದವರು. ನಾವೇನೋ ಅವ್ರು ಬರ್ಬೋದು, ಇವ್ರು ಬರ್ಬೋದು, ಅಂಕಿತಾ ಅಮರು, ಅನನ್ಯ ಅಮರು, ವರ್ಷ ಕಾವೇರಿ, ಸಾಗರ್ ಬಿಳಿಗೌಡ, ಶ್ವೇತಾ ಪ್ರಸಾದ್, ಶ್ರೇಯಾಂಕಾ ಪಾಟೀಲ್, ಸುಧಾರಾಣಿ ಇವರೆಲ್ಲ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕಾಯ್ತಾ ಇದ್ವಿ ಬಿಗ್ ಬಾಸ್ ನೋಡೋಕೆ ಅಂತೇಳಿ. ಸೊ ಇವ್ರು ನೋಡಿದರೆ ಅವ್ರ ಕಡೆ ಮೂಸೂ ನೋಡಿಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಕೆಲ ದಿನಗಳಿಂದ 3 ದಿನಗಳಿಂದ ನನ್ನ ಕಡೆಯಿಂದ ಅಪ್ಡೇಟ್ ಇದ್ರ ಸಮೇತಿಗೆ ಒಂದು ಇನ್ಫಾರ್ಮೇಷನ್ ತಲುಪಿಸೋಕ್ಕಾಗ್ತಾ ಇಲ್ಲ. ಯಾಕಂದಪ್ಪ ಅಂತಂದರೆ ನಮ್ಮಲ್ಲಿ ಮಳೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಆದ್ದರಿಂದ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕಂದರೆ ಎಲ್ಲ ಕಡೆ ಕತ್ಲೆ, ಕರೆಂಟೇ ಇಲ್ಲ, ಪವರೇ ಇಲ್ಲ, ಲೈಟೇ ಇಲ್ಲ, ಬೆಳಕು ಇಲ್ಲ, ಟಿವಿನೂ ಇಲ್ಲ, ಏನೂ ಇಲ್ಲ. ಹೆಂಗೋ ಮಾಡ್ಕೊಂಡು ಈ ಒಂದು ವಿಡಿಯೋನ ಶೂಟ್ ಮಾಡಿ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನೋಡ್ರಪ್ಪ, ಇಂತೂ ಬಿಗ್ ಬಾಸ್ 12 ಆರಂಭವಾಯಿತು. ಈ ಒಂದು ಮನೆಯೊಳಗೆ ಯಾರೆಲ್ಲ ಹೋದ್ರು ಅನ್ನೋ ಒಂದು ವಿಚಾರ ಕುರಿತು ಅವರ ಒಂದಿಷ್ಟು ಗುಣಗಾನ ಮಾಡ್ಕೊಂತ ಹೋಗೋಣ. ಸೊ ಮೊದಲನೇ ಕಂಟೆಸ್ಟೆಂಟ್ ಆಗಿ ಕಾಕ್ರೋಚ್ ಸುಧೀರ್ ಅವರು ಇದ್ದಾರೆ. ಸೊ ಇವರು ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ನ ವಹಿಸ್ತಾರೆ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಇವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ, ಮಾಸ್ಕ್ ಹಾಕೊಂಡು ಜನರುಗಳ ಹತ್ರ ಹೋಗಿಬಿಟ್ಟು ಅವರ ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ಳೋದು ಏನಿದೆ, ಅದು ತುಂಬಾ ಯುನೀಕ್ ಆಗಿತ್ತು ಅಂತ ಹೇಳ್ಬೋದು. ಒಂಥರ ವ್ಲಾಗ್ ಥರ ಅಂತ ಈ ಥರ ಒಂದು ಐಡಿಯಾ ಅವರಿಗೆ ಒಳ್ಳೆದಾದರೂ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು. ನನಗಂತೂ ಈ ಒಂದು ಐಡಿಯಾ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇವರ ಒಂದು ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಒಂದು ನಿರ್ವಹಣೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಲ್ಲಮ್ಮ ಉತ್ತರ ಕರ್ನಾಟಕದ ಪ್ರತಿಭಾನ್ವಿತ ಪ್ರತಿಭೆ 2ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಇನ್ನು 3ನೇ ಕಂಟೆಸ್ಟೆಂಟ್ ಆಗಿ ಡಾಗ್ ಸತೀಶ್ ಅವರು ಅಂತೇಳಿ ಇವರು ತಮ್ಮ ಒಂದು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಬಿಗ್ ಬಾಸ್ ಮನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವರ ಒಂದು ಬಿಹೇವಿಯರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನು ನೋಡ್ಕೊತ ಹೋಗೋಣ. ಮಂಜು ಭಾಷಿಣಿ, ಚಂದ್ರಪ್ರಭಾ ಪ್ರತಿಭಾನ್ವಿತ ಹಾಸ್ಯಗಾರ, ಇವರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ತಮ್ಮ ಒಂದು ಡಬಲ್ ಮೀನಿಂಗ್ ಕಂಟೆಂಟ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ರಾಸಿಕಾ, ಮನದ ಕಡಲು ಮೂಲಕ ಒಂದು ಉದಯೋನ್ಮುಖ ಒಂದು ಚಿತ್ರನಟಿ ಅಂತ ಹೇಳ್ಬೋದು. ನೋಡೋಕ್ಕೆ ಸಖತ್ತಾಗಿದ್ದಾರೆ. ಬರಬೇಕು ಹೊಸಬರು, ತರಬೇಕು ಹೊಸತನ. ನೆಕ್ಸ್ಟ್ ಅಭಿಷೇಕ್ ಶ್ರೀಕಾಂತ್ ಅಂತೇಳಿ ಇವರು ಆ್ಯಕ್ಟರ್ ಆಗಿರ್ತಾರೆ. ಅಶ್ವಿನಿ ಲಕ್ಷ್ಮಿ ಇವರು ಫ್ಯಾಮಿಲಿ ಬಿಟ್ಟು ಬಂದಿದ್ದಾರೆ ಅಂತೇಳಿ ಒಂದು ತಮ್ಮ ಒಂದು ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಇವರ ಒಂದು ಎಮೋಷನ್ನು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ಕೌಟ್ ಆಗುತ್ತಾ ಅಥವಾ ಆಗಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇವರ ಒಂದು ಫ್ಯಾಮಿಲಿ ಬಿಗ್ ಬಾಸ್ ಮುಖಾಂತರ ಒಂದುಗೂಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಧ್ರುವ ಅಂತೇಳಿ ಇವರು ಒಳ್ಳೆಯವರಿಗೆ ಒಳ್ಳೆಯವರಂತೆ, ಕೆಟ್ಟವ್ರಿಗೂ ಕೆಟ್ಟವರಂತೆ. ಒಳ್ಳೆಯವ್ರಿಗೆ ಯಾವ ರೀತಿ ಒಳ್ಳೆಯವರಾಗಿರ್ತಾರೆ, ಕೆಟ್ಟವ್ರಿಗೆ ಯಾವ ರೀತಿ ಕೆಟ್ಟವರಾಗಿರ್ತಾರೆ ಅನ್ನೋದನ್ನು ಸ್ವಲ್ಪ ದಿನಗಳಲ್ಲಿ ಕಾದು ನೋಡೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ರಕ್ಷಿತಾ ಶೆಟ್ಟಿ ಅಂತೇಳಿ ಈ ಅಮ್ಮನ ರೋದನೆನ ಮೊಬೈಲಲ್ಲಿ ನೋಡಿ ತಡ್ಕೊಳಕ್ಕಾಗ್ತಾ ಇಲ್ಲ, ಇನ್ನು ಟಿ ವಿಯಲ್ಲಿ ಬೇರೆ ನೋಡಬೇಕಾ? ಅಯ್ಯೋ ದೇವರೇ. ಕೆಲ ದಿನಗಳ ಹಿಂದೆ ಇವ್ರದ್ದು ಒಂದು ಕಾಂಟ್ರವರ್ಸಿ ಆಗಿತ್ತು. ಕನ್ನಡ ಒಂದು ಪದ ಬಳಕೆ ಸರಿಯಾಗಿಲ್ಲ ಕನ್ನಡ ವಿಚಾರವಾಗಿ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು ಅಂತ ಹೇಳ್ಬೋದು. ಬೇಕಿತ್ತು ಇಂಥ ಒಂದು ಕಾಂಟ್ರವರ್ಸಿ ಇರ್ತಕ್ಕಂಥ ಒಂದು ಕಂಟೆಸ್ಟೆಂಟು. ಮುಂದಿನ ದಿನಗಳಲ್ಲಿ ಇವರ ಒಂದು ಕನ್ನಡ ಒಂದು ಇಂಪ್ರೂವ್ಮೆಂಟ್ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಟ್ರೋಲರ್ಸ್ಗಳಿಗೆ ಅಂತ ಬಾಡೋಟ ಅಂತಲೇ ಹೇಳ್ಬೋದು. ಕರಿಯಪ್ಪ ಬಾಡಿ ಬಿಲ್ಡರು, ಹೆವಿ ಮಾತಾಡ್ತಾರೆ ಇವರು. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇವರ ಒಂದು ಮಾತುಗಳು ಹೈ ಸ್ಪೀಚಲ್ಲಿರ್ತಾವ ಅಥವಾ ಲೋ ಸ್ಪೀಚಲ್ಲಿರ್ತಾವ ಅನ್ನೋದನ್ನು ಕಾದು ನೋಡೋಣ. ಮಾಳು ನಿಪುಣಾಳ್ ಅಂತೇಳಿ. ಸೊ ಇವ್ರಿಗೆ ಆಫರ್ ಹೋಗಿದ್ದು ತುಂಬಾ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ವಿಷಯ ಅಂತಲೇ ಹೇಳ್ಬೋದು. ಬಾಳು ಬೆಳಗುಂದಿ ಅವರಿಗೆ ಈ ಒಂದು ಚಾನ್ಸ್ ಇತ್ತು, ಬಟ್ ಅವ್ರು ಬರೋಂಗಿಲ್ಲ ಅನ್ನೋದಕ್ಕೋಸ್ಕರ ಇವ್ರನ್ನ ಈ ಒಂದು ಟ್ರ್ಯಾಕಿಗೆ ಕರ್ಕೊಂಡ್ಬಂದಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಇವರ ಒಂದು ಜನಪದ ಸಾಹಿತ್ಯ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಬಿಂಬಿತವಾಗುತ್ತೆ ಅನ್ನೋದನ್ನು ವೆಯ್ಟ್ ಮಾಡಿ ನೋಡೋಣ. ಸ್ಪಂದನ ಸೋಮಣ್ಣ ಅವರು ಮುದ್ದಾಗಿ ಕ್ಯೂಟಾಗಿ ಒಂದು ಒಳ್ಳೆ ದಂತದ ಗೊಂಬೆ ಥರ ಇದ್ದಾರೆ ಅಂತ ಹೇಳ್ಬೋದು. ಮೈಸೂರು ಬೆಡಗಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಅಶ್ವಿನಿ ಗೌಡ ಅಂತೇಳಿ ಆ್ಯಕ್ಟರ್ ಕಮ್ ಕನ್ನಡ ಪರ ಹೋರಾಟಗಾರತೆ ಅಂತೇಳಿ ಇವರು.
ಸೊ ಯಾವ ಕನ್ನಡ ಪರ ಹೋರಾಟಗಾರ್ತಿ ಅಂತ ನನಗೂ ಗೊತ್ತಿಲ್ಲ. ನಿನ್ನೆ ನೋಡಿದಾಗ ತಾನೇ ನಮಗೆ ಗೊತ್ತಾಗಿದ್ದು. ಸೊ ನೋಡೋಣ ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಹೋರಾಟ, ಪ್ರತಿಕ್ರಿಯೆ, ಉಪವಾಸ ಸತ್ಯಾಗ್ರಹ ಏನಾದರೂ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಅಮಿತ್ ಅಂತೇಳಿ. ಇವ್ರು ರೇಡಿಯೋ ಜಾಕಿ, ತುಂಬಾ ಅಧಿಕ ಪ್ರಸಂಗಿ ಅಂತ ಕಾಣಿಸುತ್ತೆ ನನ್ನ ಪ್ರಕಾರ ಮೇಲ್ನೋಟಕ್ಕೆ. ಸುದೀಪ್ ಸರ್ ಅವರು ಇವರ ಒಂದು ಅಧಿಕ ಪ್ರಸಂಗಿತನಕ್ಕೆ ಹೋಗೋದು ಉಪ್ಪಾಕಿದ್ರು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಧನುಷ್ ಆ್ಯಕ್ಟರ್, ಜಾನ್ವಿ ಆ್ಯಕ್ಟರ್ ಕಮ್ ಆ್ಯಂಕರ್. ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ವೇದಿಕೆ ಅವರಿಗೆ ತುಂಬಾ ಅಗತ್ಯ ಇತ್ತು ಅಂತ ನಮ್ಮ ಒಂದು ಅನಿಸಿಕೆ ಆಗುತ್ತೆ. ಸೊ ನೋಡೋಣ ಯಾವ ರೀತಿ ಪುಟಿದದ್ದು ನಿಂತು ಆಟವನ್ನು ಆಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಗಿಲ್ಲಿ ನಟ. ಇಷ್ಟು ದಿನ ಗಗನನ ಇಟ್ಕೊಂಡು ಕಾಮಿಡಿ ಮಾಡಿದ್ದು, ಒನ್ಲೈನ್ ಪಂಚಿಂಗ್ ಡೈಲಾಗ್ಗಳು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ವರ್ಕೌಟ್ ಆಗುತ್ತೆ, ಗಗನ ಇಲ್ದೇ ಬೇರೆ ಯಾವುದಾದ್ರೂ ಒಂದು ಲವ್ ಟ್ರ್ಯಾಕಲ್ಲಿ ಬೀಳ್ತಾರ, ಗಗನ ಆ ಕಡೆ ಆದರೆ ಗಿಲ್ಲಿ ಈ ಕಡೆ, ಗಿಲ್ಲಿಗೆ ತಗಲಾಕೊಂಡಿದ್ದು ಕಾವ್ಯ ಅವರು. ಸೊ ನೋಡೋಣ ಇವರ ಒಂದು ಪರ್ಫಾರ್ಮೆನ್ಸು ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡೋಣ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಕಾವ್ಯ. ಕೆಂಡ ಸಂಪಿಗೆ ಸೀರಿಯಲ್ ಮುಖಾಂತರ ಆ್ಯಕ್ಟರ್ ಆಗಿ ಒಂದು ಕನಸನ್ನು ಹೊತ್ತು ಬಂದಿರತಕ್ಕಂಥ ಈ ಒಂದು ನಟಿ ನೋಡೋಕ್ಕೂ ತುಂಬಾ ಮುದ್ದಾಗಿ ಕ್ಯೂಟಾಗಿ ಸಖತ್ತಾಗಿದ್ದಾರೆ ಅಂತ ಹೇಳ್ಬೋದು. ನೋಡೋಕ್ಕೆ ಒಂಥರ ಸಾಫ್ಟ್ ಕಾರ್ನರ್ ಥರ ಇದ್ದಾರೆ. ಯಾವ ರೀತಿ ಟರ್ನ್ ಆಗ್ತಾರೆ ಅಥವಾ ಚೇಂಜ್ ಆಗ್ತಾರೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡೋಣ. ಸೊ ಟೋಟಲ್ ಆಗಿ 19 ಸ್ಪರ್ಧಿಗಳು ಈ ಒಂದು ಬಿಗ್ ಬಾಸ್ ಮಳಿಗೆ ಕಾಲಿಟ್ಟಿದ್ದಾರೆ. 10 ಜನ ಬಾಯ್ಸ್ ಆದರೆ 9 ಜನ ಗರ್ಲ್ಸ್ ಆಗಿ ಲಗ್ಗೆ ಇಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಯಾರು ಅನ್ನೋ ವಿಚಾರಕ್ಕೆ ಬರೋದಾದರೆ ಗಿಲ್ಲಿ ನಟ, ಚಂದ್ರಪ್ರಭಾ, ಧನುಷ, ಜಾನ್ವಿ ಇವ್ರು 4 ಜನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರಚಲಿತವಾಗಿ ಅಡ್ಡಾಡ್ತಾ ಇತ್ತು, ವೈರಲ್ ಆಗ್ತಾ ಇತ್ತು. ಎಲ್ಲರೂ ಏನಿದ್ದಾರೆ ಅವರು ಅನ್ಎಕ್ಸ್ಪೆಕ್ಟೆಡ್, ಔಟ್ ಆಫ್ ಸಿಲೆಬಸ್, ಊಹೆಗೂ ಮೀರಿದ ಕಂಟೆಸ್ಟೆಂಟ್ಗಳು ಅಂತಲೇ ಹೇಳ್ಬೋದು. ಈ ಒಂದು ಸೀಸನಿಗೆ ಬಂದಿರತಕ್ಕಂಥವ್ರು ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ಗಳು ಇವರು ಒಂದು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಜನರಿಗೆ ಯಾವ ರೀತಿ ಮನೋರಂಜನೆ ಕೊಡ್ತಾರೆ ಅನ್ನೋದನ್ನು ನೋಡೋಣ. ಸೊ ಗರ್ಲ್ಸ್ ಪ್ರಕಾರ ಯಾರು ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಲೈಕ್ ಸಂಗೀತ ಶೃಂಗೇರಿ ಅವರನ್ನು ಹೋಲಿಕೆ ಮಾಡೋದಾದರೆ ಅಂಥ ಟಫ್ ಕಂಟೆಸ್ಟೆಂಟು ಕೊಡ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ನನಗೆ ಅನಿಸುತ್ತೆ, ಗರ್ಲ್ಸ್ ಒಂದು ಕ್ಯಾಟಗರಿಗೆ ಬಂತಂದರೆ. ಇನ್ನು ಬಾಯ್ಸ್ ವಿಚಾರಕ್ಕೆ ಬರೋದಾದರೆ ತುಂಬಾ ಕಾಂಪಿಟೇಷನ್ ಇದೆ. ಪ್ರತಿಯೊಬ್ಬರು ನಾನು ಬಿಟ್ಕೊಡೋದಿಲ್ಲ, ಅಷ್ಟು ಸುಲಭವಾಗಿ ಸೋಲೋದಿಲ್ಲ, ಅಷ್ಟು ಸುಲಭವಾಗಿ ನಾನು ಬಿಟ್ಕೊಡೋದಿಲ್ಲ ಅನ್ನೋ ಆಟವನ್ನು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಕೆಲವು ಪ್ರತಿಯೊಬ್ಬರು ಈ ಒಂದು ಬಾಯ್ಸ್ ಒಂದು ಬಳಗದಲ್ಲಿ ಅಂದರೆ ಟೀಮಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಕಾಂಪಿಟೇಷನ್ ಹೆವಿಯಾಗಿದೆ ಇವರ ಒಂದು ಬಾಯ್ಸ್ ಒಂದು ಟೀಮಲ್ಲಿ ಅಂತ ಹೇಳ್ಬೋದು. ಹಾಗೆ ಮುಂದುವರೆದ ವಿಚಾರಕ್ಕೆ ಬರೋದಾದರೆ ಒಂಟಿಯಾಗಿ ಸುಧೀರು, ಜಾನ್ವಿ, ಮಲ್ಲಮ್ಮ, ಧನುಷ, ಧ್ರುವ ಅವರು ಒಂಟಿಯಾಗಿ ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಜಂಟಿಯಾಗಿ ಯಾರ್ಯಾರೆಲ್ಲ ಸ್ಪರ್ಧಿಗಳು ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಬರೋದಾದರೆ ಗಿಲ್ಲಿ ನಟ ಕಾವ್ಯ, ಚಂದ್ರಪ್ರಭಾ ಸತೀಶ, ಮಂಜು ಭಾಷಣಿ ಹಾಗೂ ರಾಶಿಕಾ ಶೆಟ್ಟಿ ಅವರು, ಅಭಿಷೇಕ್, ಅಶ್ವಿನಿ ಲಕ್ಷ್ಮಿ ಅವರು, ಕರಿಬಸಪ್ಪ ಮತ್ತು ಅಮಿತ್ ಅವರು ಜೋಡಿಯಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ.